ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಪಿತೂರಿಗಳನ್ನು ನಡೆಸ್ತಾನೇ ಇದ್ದಾರೆ. ಕಳೆದ ಒಂದು ವಾರದಲ್ಲಿ ಒಬ್ಬ ಮುಸಲ್ಮಾನ ವೈದ್ಯ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾ ಇದ್ದ, ಅವನನ್ನು ಬಂಧನ ಮಾಡಲಾಗಿತ್ತು. ಅದಾದ ನಂತರ ಭೀಮ್ ಆರ್ಮಿ ಹೆಸರಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿ ಹಿಂಸಾಚಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದ ಆರೋಪದಲ್ಲಿ ಸಂಸದ ಚಂದ್ರಶೇಖರ್ ಆಜಾದ್ ರಾವಣ ಮತ್ತೆ 100ಕ್ಕಿಂತ ಹೆಚ್ಚು ಜನರನ್ನು ಬಂಧನವನ್ನು ಮಾಡಲಾಗಿದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಒಂದಷ್ಟು ಕಾರಣಗಳು ಸಿಗ್ತಾ ಇವೆ. ಇಂಥದ್ದೇ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ನಡೆಯೋ ಕಾವಡ ಯಾತ್ರೆ, ಮೊಹರಂ ಮತ್ತು ರಥಯಾತ್ರೆಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕಳೆದ ವಾರ ಅಷ್ಟೇ ಹೊರಡಿಸಿದ್ರು. ಇಂತಹ ಟಫ್ ರೂಲ್ಸ್ಗಳು ಸರಿ ಇಲ್ಲ ಅನ್ನೋದನ್ನು ಅಲ್ಲಿನ ಕೆಲ ಮುಸಲ್ಮಾನರು ಹೇಳಿ ಬಾಯಿಯನ್ನು ಬಡ್ಕೊಳ್ತಾ ಇದ್ದಾರೆ. ಆದರೂ ಯೋಗಿ ಸೂಚನೆಯನ್ನು ಪಾಲಿಸಲೇಬೇಕಾದ ಪರಿಸ್ಥಿತಿ ಇದ್ದೇ ಇರುತ್ತೆ. ಹಾಗಾದರೆ ಈ ಕಾವಡ ಯಾತ್ರೆ ಅಂದರೆ ಏನು? ಯೋಗಿ ಆದಿತ್ಯನಾಥ್ ಮಾಡಿರೋ ಸೂಚನೆಗಳೇನು? ಅದಕ್ಕೆ ಅಲ್ಲಿನ ಮುಸಲ್ಮಾನರು ಯಾಕೆ ಬೇಸರವನ್ನು ವ್ಯಕ್ತಪಡಿಸ್ತಾ ಬಾಯನ್ನು ಬಡ್ಕೊಳ್ತಾ ಇದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಉತ್ತರ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇವೆ ಅನ್ನೋದನ್ನು ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ಅದ್ಯಾವನೋ ಸಲಾಹುದ್ದೀನ್ ಹಕೀಮ್ ಅನ್ನೋ ವೈದ್ಯ ತನ್ನದೇ ಮನೆಯಲ್ಲಿ 3,000 ಬಂದೂಕುಗಳು, 50,000ಕ್ಕಿಂತ ಹೆಚ್ಚು ಸಿಡಿಮದ್ದುಗಳು, 1,000ಕ್ಕಿಂತ ಹೆಚ್ಚಿನ ಕತ್ತಿಗಳನ್ನು ತಯಾರು ಮಾಡಿ ಇಟ್ಟಿದ್ದ. ಅಲ್ಲಿ ಪೊಲೀಸರು ಈ ಹರಾಮಿ ವೈದ್ಯನನ್ನು ಅರೆಸ್ಟ್ ಮಾಡಿದ್ರು. ಆಗ ಅವನನ್ನು ವಿಚಾರಣೆ ಮಾಡಿದಾಗ ಅವನು ಹೇಳಿರೋದು ನಮ್ಮ ಟಾರ್ಗೆಟ್ ಯೋಗಿ ಆದಿತ್ಯನಾಥ್ ಅಂತ. ಅದಾದ ನಂತರ ಕಳೆದ ಭಾನುವಾರ ಸಂಸದ ಚಂದ್ರಶೇಖರ್ ಆಜಾದ್ ರಾವಣ ಪ್ರಯಾಗ್ರಾಜ್ ಬಳಿ ಇರೋ ಈಸೋಟ ಗ್ರಾಮಕ್ಕೆ ತೆರಳೋಕೆ ಹೋದಾಗ ಪೊಲೀಸರು ತಡೆದ್ರು ಅನ್ನೋದನ್ನೇ ನೆಪ ಮಾಡಿಕೊಂಡು ಅವನ ಬೆಂಬಲಿಗರು ಪೊಲೀಸರನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ಮಾಡಿ ಹಲ್ಲೆಯನ್ನ ಮಾಡಿ ಹಿಂಸಾಚಾರವನ್ನ ಮಾಡಿದ್ರು. ಅಲ್ಲಿ ಸಂಸದ ರಾವಣ ಸೇರಿ ಈಗಾಗಲೇ 100ಕ್ಕಿಂತ ಹೆಚ್ಚು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇದೆಲ್ಲದರ ಜೊತೆಗೆ ಈಗ ತಳುಕು ಹಾಕಿಕೊಳ್ತಾ ಇರೋ ಕಾವಡ ಯಾತ್ರೆ, ಮೊಹರಂ ಮತ್ತು ರಥಯಾತ್ರೆಗಳಿಗೆ ಯೋಗಿ ಆದಿತ್ಯನಾಥ್ ಹೊರಡಿಸಿರೋ ಸೂಚನೆಗಳು, ಅದನ್ನು ಪಾಲಿಸದೇ ಇದ್ರೆ ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳಿದ್ರು. ಇದೇ ಕಾರಣ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಕಾವಡ ಯಾತ್ರೆ ಅಂದರೆ ಏನು ಅನ್ನೋದನ್ನು ಹಾಗಾದರೆ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಗೆಳೆಯರೇ, ಈ ಕಾವಡ ಯಾತ್ರೆ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಮಹತ್ವಪೂರ್ಣವಾದ ಒಂದು ಯಾತ್ರೆ. ವಿಶೇಷವಾಗಿ ಭಕ್ತರು ಶಿವನಿಗೆ ಅರ್ಪಣೆ ನೀಡೋ ಒಂದು ಆಸ್ತಿಕ ಆಚರಣೆ. ಇದನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ನಡೆಸಲಾಗುತ್ತೆ. ಈ ಕಾವಡ ಯಾತ್ರೆಯಲ್ಲಿ ಒಂದು ಮರವನ್ನು ತೆಗೆದುಕೊಂಡು ಶ್ರವಣಕುಮಾರ ಹೇಗೆ ತನ್ನ ತಂದೆ ತಾಯಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋದ್ನೋ, ಅದೇ ರೀತಿಯಾಗಿ ಇಲ್ಲೂ ಕೂಡ ಕಾವಡ ಅಂದರೆ ಎರಡೂ ಬದಿಗಳಲ್ಲಿ ಇಟ್ಟಿರೋ ಸಮತೋಲನವಾದ ಸಾಧನೆಯ ಸೀಸೆ ಅಥವಾ ಪಾತ್ರೆಗಳಿರಬಹುದು, ಕಳಶಗಳನ್ನು ಇಟ್ಕೊಂಡು ಹೋಗ್ತಾರೆ. ಸಮಾನವಾಗಿ ನಿರ್ಮಾಣವನ್ನು ಮಾಡಲಾಗುತ್ತೆ. ಭಕ್ತರು ಗಂಗಾ ನದಿಯಿಂದ ಜಲವನ್ನು ತುಂಬಿಸಿ ಶಿವ ಮಂದಿರಗಳಿಗೆ ಪಾದಯಾತ್ರೆಯಲ್ಲಿ ಬಂದು ಹತ್ತಿರದ ಶಿವಲಿಂಗಗಳಿಗೆ ಅದನ್ನು ಅರ್ಪಿಸ್ತಾರೆ. ಈ ಯಾತ್ರೆಯನ್ನು ಸಾಮಾನ್ಯವಾಗಿ ಶಿವಭಕ್ತರು ನಡೆಸ್ತಾರೆ. ಇನ್ನು ಉತ್ತರಾಖಂಡದ ಹರಿದ್ವಾರದಲ್ಲಿ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ಕಾಶೀಶ್ವರನಿಗೆ ಅರ್ಪಣೆಯನ್ನು ಮಾಡಲಾಗತ್ತೆ. ವಾರಾಣಸಿ, ಗಂಗೋತ್ರಿ, ದೇವಗರ್ ಮತ್ತು ಕರ್ನಾಟಕದ ಶ್ರವಣಬೆಳಗೊಳದಲ್ಲೂ ಈ ಯಾತ್ರೆ ನಡೆಯುತ್ತೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲೂ ಈ ಕನ್ವರ್ ಯಾತ್ರೆ ಅಥವಾ ಕಾವಡ ಯಾತ್ರೆ ಬಹಳಷ್ಟು ಪ್ರಸಿದ್ಧಿ, ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅಲ್ಲಿ ಲಕ್ಷಾಂತರ ಜನರು 100 ಕಿಲೋಮೀಟರ್ ಗಂಗಾ ಜಲವನ್ನು ಹೊತ್ತು ಬರ್ತಾರೆ. ಇಲ್ಲಿ ಭಕ್ತ ಸಾಗರವೇ ಸೇರಿರುತ್ತೆ. ಭಕ್ತರು ಹರಿದ್ವಾರದಿಂದ ಗಂಗಾ ಜಲವನ್ನು ಸಂಗ್ರಹ ಮಾಡ್ತಾರೆ. ನಂತರ ಪ್ರಯಾಗ್ರಾಜಿಂದ ಗಂಗಾ ಜಲವನ್ನು ಸಂಗ್ರಹ ಮಾಡ್ತಾರೆ. ಉತ್ತರ ಪ್ರದೇಶದ ಸೀತಾಪುರದ ಗೋಮತಿ ನದಿಯಿಂದ ಕೂಡ ಭಕ್ತರು ನೀರನ್ನು ಹೊತ್ತು ತಂದು ವಿಂಧ್ಯಾಚಲ, ವಾರಾಣಸಿಯ ಕಾಶಿ ವಿಶ್ವನಾಥ, ಅಯೋಧ್ಯೆ, ಮೀರತ್, ಮುಜಫರ್ ನಗರದಲ್ಲಿರೋ ಶಿವನ ದೇವಾಲಯಗಳಿಗೆ ಅಭಿಷೇಕವನ್ನು ಮಾಡ್ತಾರೆ. ಇನ್ನು ಕೆಲವರು ಅವರವರ ಊರುಗಳಿಗೆ ಅಲ್ಲಿಂದ 100 ಕಿಲೋಮೀಟರ್ ಆ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ಅಲ್ಲಿರೋ ಶಿವಲಿಂಗಗಳಿಗೆ ಅದನ್ನು ಅರ್ಪಿಸ್ತಾರೆ. ಇಲ್ಲಿ ಭಕ್ತರು ಕೇಸರಿ ಬಟ್ಟೆಯನ್ನು ಧರಿಸಿ ಪಾದಯಾತ್ರೆ ಮೂಲಕ 100 ಕಿಲೋಮೀಟರ್ ಹೋಗ್ತಾರೆ. ಕಂಬದ 2 ಭಾಗಗಳಲ್ಲಿ ಕಲಶಗಳನ್ನು ಹೊತ್ತಿರ್ತಾರೆ. ಅದು ಚೆಂಬುಗಳಾಗಿರಬಹುದು ಅಥವಾ ಬಿಂದಿಗೆಗಳಾಗಿರಬಹುದು. ಭೋಲೆನಾಥನ ಜೈಕಾರ ಮತ್ತು ಘೋಷಣೆಗಳು ಕೇಳಿಸ್ತಾ ಇರುತ್ತವೆ. ಈ ಕಾವಡ ಯಾತ್ರೆ ಹೋಗೋ ಸ್ಥಳಗಳಲ್ಲಿ ಮಾರುಕಟ್ಟೆ, ಹೋಟೆಲ್, ವಾಹನಗಳ ನಿರ್ಬಂಧ ಇರುತ್ತೆ. ಸರ್ಕಾರದ ಭದ್ರತೆ ಮತ್ತು ಅಲ್ಲಿ ವೈದ್ಯಕೀಯ ನೆರವನ್ನು ಕೂಡ ಕೊಡಲಾಗತ್ತೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಇದಕ್ಕೆ ಮಾರ್ಗಸೂಚಿಗಳನ್ನು ಉತ್ತರ ಪ್ರದೇಶ ಸರ್ಕಾರ ತಗೊಂಡು ಬಂದಿದೆ. ಈಗಾಗಲೇ ಮೊಹರಂ ನಡೀತಾ ಇದೆ. ನಾಳೆ ಮುಕ್ತಾಯ ಕೂಡ ಆಗುತ್ತೆ. 10ನೇ ತಾರೀಕಿಂದ ಕಾವಡ ಯಾತ್ರೆ ಶುರುವಾಗುತ್ತೆ.
ಆಗಸ್ಟ್ 7ನೇ ತಾರೀಕಿನವರೆಗೂ ನಡೆಯುತ್ತೆ. ಈಗಾಗಲೇ ಮಾರ್ಗಸೂಚಿಗಳಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ಅಲ್ಲಿನ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಕಾವಡ ಯಾತ್ರೆ ಬರೋ ರಸ್ತೆಗಳಲ್ಲಿ ಮಾಂಸ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗೋದು, ಶಸ್ತ್ರಾಸ್ತ್ರ ಪ್ರದರ್ಶನ ಮಾಡೋದು ಅಥವಾ ಧಾರ್ಮಿಕ ಉದ್ವಿಗ್ನತೆಯನ್ನು ಹರಡೋ ಪ್ರಯತ್ನಗಳನ್ನು ಸಹಿಸಲ್ಲ ಅನ್ನೋದನ್ನು ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ಇನ್ನು ಕಾವಡ ಮಾರ್ಗದಲ್ಲಿ ಸ್ವಚ್ಛತೆ, ಬೀದಿ ದೀಪಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ಮತ್ತು ಆರೋಗ್ಯ ಸೇವೆಗಳಿಗೆ ವ್ಯವಸ್ಥೆಯನ್ನು ಮಾಡೋಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ. ಸ್ಥಳೀಯ ಆಡಳಿತ ಸಂಘಟನೆಗಳ ಜೊತೆ ನಿರಂತರ ಸಂಪರ್ಕದಲ್ಲಿರಬೇಕು, ಜೊತೆಗೆ ಎಲ್ಲ ವ್ಯವಸ್ಥೆಗಳನ್ನು ಪೂರ್ವಭಾವಿಯಾಗಿ ಪರಿಶೀಲನೆ ಮಾಡಬೇಕು ಅನ್ನೋದನ್ನು ಯೋಗಿ ಆದಿತ್ಯನಾಥ್ ಹೇಳಿದರು. ಇಲ್ಲಿ ಕೇವಲ ಕಾವಡ ಯಾತ್ರೆ ಮಾತ್ರ ಅಲ್ಲ, ಈಗಾಗಲೇ ನಡೀತಾ ಇರೋ ಮೊಹರಂ ಮೆರವಣಿಗೆಗಳಿಗೂ ಭದ್ರತೆಯನ್ನು ಕೊಡಲಾಗಿದೆ. ಆದರೆ ಅಲ್ಲಿ ಡಿಜೆಗಳನ್ನು ಮತ್ತು ತಾಜಿಯಾ ಅಂದರೆ ಇಮಾಮ್ ಹುಸೇನ್ ಸಮಾಧಿಯ ಪ್ರತಿಕೃತಿಗಳನ್ನು ರಥಗಳಿಗಿಂತ ಎತ್ತರವಾಗಿ ಕಟ್ಟಬಾರದು ಅನ್ನೋ ಸೂಚನೆಯನ್ನು ಹೊರಡಿಸಿದ್ದಾರೆ. ಜೊತೆಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನಾಗಲಿ ಇಲ್ಲದ ಹಾಗೆ ಬಾಯಿಗೆ ಬಂದ ಹಾಗೆ ಬಾಯಿಯನ್ನು ಬಡ್ಕೊಳ್ಳೋದಾಗಲಿ ಮಾಡೋ ಹಾಗಿಲ್ಲ. ಶಸ್ತ್ರಾಸ್ತ್ರಗಳನ್ನ ಪ್ರದರ್ಶನ ಮಾಡಿದರೆ ಒದ್ದು ಒಳಗೆ ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಧ್ವನಿ ಕೂಡ ನಿಯಂತ್ರಣದಲ್ಲೇ ಇದೆ. ಇಷ್ಟೆಲ್ಲ ಮಾಡಿದರೂ ಸಾಮಾಜಿಕ ಮಾಧ್ಯಮಗಳು ಇದ್ದೇ ಇರುತ್ತವಲ್ಲ, ಅಲ್ಲಿ ನಾನೇನೋ ಬೆಂಕಿ ಹಚ್ಚ ಕೆಲಸವನ್ನು ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ಸೂಕ್ಷ್ಮವಾದ ನಿಗಾವನ್ನು ಇಡಲಾಗಿದೆ. ಅದಕ್ಕಾಗಿ ಡ್ರೋನ್ ವ್ಯವಸ್ಥೆಗಳು, ತಂಡಗಳನ್ನು ನಿಯೋಜನೆ ಕೂಡ ಯೋಗಿ ಸರ್ಕಾರ ಮಾಡಿಕೊಂಡಿದೆ. ಅದೇನೇ ಮಾಡಿದರೂ ಕೆಲವರನ್ನು ಸಮಾಧಾನ ಮಾಡೋಕೆ ಆಗೋದೇ ಇಲ್ಲ ಬಿಡಿ. ಯಾಕಂದರೆ ನಮ್ಮ ದೇಶದ ಪರಿಸ್ಥಿತಿಯೇ ಹಾಗೆ, ನಮ್ಮದು ಮಾತ್ರ ನಡಿಬೇಕು, ಬೇರೆಯವರದ್ದು ನಡಿಬಾರ್ದು ಅನ್ನೋ ಮತಾಂಧ ಮನಸ್ಥಿತಿ. ಅದೇ ರೀತಿ ಇಲ್ಲೂ ಕೂಡ ಕಾವಡ ಯಾತ್ರೆ ಬರೋ ರಸ್ತೆಗಳಲ್ಲಿ ಮಾಂಸ ಮಾರಾಟ ನಿಷೇಧ ಮಾಡಿರೋದನ್ನು ಕೆಲ ಮುಸಲ್ಮಾನರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದರೆ ಮಾಂಸ ಮಾರಾಟ ಮಾಡೋ ಮುಸಲ್ಮಾನರಿಗೆ ಇದರಿಂದ ನಷ್ಟ ಆಗುತ್ತಂತೆ, ಅವರ ಮನೆಗಳು ಅದರಿಂದಲೇ ನಡೀತಾ ಇರುತ್ತವೆ ಅನ್ನೋದನ್ನು ಅವರು ಹೇಳಿಕೊಳ್ತಾ ಇದ್ದಾರೆ. ಅಲ್ಲ ರೀ, ಈ ಬಡ್ಡಿ ಮಕ್ಕಳು ಮುಸಲ್ಮಾನರು ಮಾತ್ರ ಮಾಂಸ ಮಾರಾಟ ಮಾಡ್ತಾರೆ, ಅವರಿಗೆ ಮಾತ್ರ ನಷ್ಟ ಆಗುತ್ತೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅದೆಷ್ಟು ಹಿಂದೂಗಳು ಕೂಡ ಮಾಂಸ ಮಾರಾಟ ಮಾಡ್ತಾರೆ, ಹೋಟೆಲ್ಗಳನ್ನು ನಡೆಸ್ತಾರೆ. ಅಲ್ಲಿಯೂ ಹೋಟೆಲ್ಗಳನ್ನು ಮುಚ್ಚಲಾಗತ್ತೆ, ಮಾರುಕಟ್ಟೆಗಳನ್ನು ಕ್ಲೋಸ್ ಮಾಡ್ತಾರೆ, ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗತ್ತೆ. ಅಲ್ಲಿ ಯಾರಿಗೂ ಆಗದೇ ಇರೋ ನಷ್ಟ ಕೇವಲ ಮುಸಲ್ಮಾನ ವ್ಯಾಪಾರಿಗಳಿಗೆ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಮೊಹರಂ ಸಮಯದಲ್ಲಿ ಹಿಂದೂಗಳಿಗೆ ನಷ್ಟ ಆಗಲ್ವಾ? ಇವರ ಮೆರವಣಿಗೆಗಳು ಬರೋ ರಸ್ತೆಗಳನ್ನು ಬಂದ್ ಮಾಡಲಾಗತ್ತೆ, ಆಗಲೂ ಹಿಂದೂ ವ್ಯಾಪಾರಿಗಳಿಗೆ ನಷ್ಟ ಆಗುತ್ತೆ. ಆದರೆ ಹಿಂದೂಗಳು ಎಲ್ಲಾದರೂ ನಮಗೆ ನಷ್ಟ ಆಗುತ್ತೆ, ನಾವು ಇದನ್ನು ವಿರೋಧ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರಾ? ಇಲ್ವಲ್ಲ. ಆದರೆ ಇಲ್ಲಿ ಕೆಲ ಮುಸಲ್ಮಾನರು ಮಾತ್ರ ಅಯ್ಯೋ ನಮ್ಮವರೆಲ್ಲ ಅವತ್ತು ಮಾಂಸ ಮಾರಾಟ ಮಾಡಿದರೆ ಮಾತ್ರ ಊಟ ಮಾಡೋಕೆ ಆಗೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪಾಪ ಅವರಿಗೆ ಅವರ ಆಚರಣೆಗಳಿಗೆ ಮಾತ್ರ ಪರ್ಮಿಷನ್ ಸಿಕ್ಕರೆ ಸಾಕು, ಅದು ನಡೆದ್ರೆ ಮುಗೀತು. ಅದೇ ಹಿಂದೂಗಳ ಆಚರಣೆಗಳು ನಡಿಬಾರ್ದು ಅನ್ನೋ ಯೋಚನೆ ಈ ಬಡ್ಡಿ ಮಕ್ಕಳದ್ದು. ಆದರೆ ಏನು ಮಾಡೋದು, ಅಲ್ಲಿರೋದು ಯೋಗಿ ಆದಿತ್ಯನಾಥ್. ಹಿಂಗಿದ್ದಾಗ ಯಾವುದೋ ಪುಂಡ ಮುಸಲ್ಮಾನರು ಹೇಳಿದ್ದನ್ನು ಯೋಗಿ ಕೇಳ್ತಾರಾ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಸನಾತನ ಆಚರಣೆಗಳಿಗೆ ಬೆಲೆ ಕೊಡೋ, ಬೇರೆ ಮತಗಳಿಗೆ ಗೌರವವನ್ನು ಕೊಡೋ ವ್ಯಕ್ತಿ. ಅಂಥದ್ರಲ್ಲಿ ನಮ್ಮ ಆಚರಣೆಗಳು ಮಾತ್ರ ನಡಿಬೇಕು, ಹಿಂದೂಗಳ ಆಚರಣೆಗಳು ನಡೆದರೆ ನಮಗೆ ನಷ್ಟ ಆಗುತ್ತೆ, ಜೊತೆಗೆ ಕಷ್ಟ ಆಗುತ್ತೆ ಅನ್ನೋ ಇಲ್ಲದ ಕಾರಣ ಹೇಳಿದರೆ ಕೇಳ್ತಾರೇನ್ರಿ? ಕೇಳಲ್ಲ ಬಿಡಿ. ಆದರೂ ಈಗ ಮೊನ್ನೆ ಚಂದ್ರಶೇಖರ್ ಆಜಾದ್ ಅನ್ನೋ ಸಂಸದ ಹಿಂಸಾಚಾರವನ್ನು ಮಾಡಿಸಿದ್ನೋ, ಅದು ನಡೆದದ್ದು ಪ್ರಯಾಗ್ರಾಜ್ ಬಳಿ. ಈಗ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಿಂದ ಈ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಬೇಕು. ಈಗ ಕೆಲವರು ಹಿಂಸಾಚಾರವನ್ನು ಮಾಡಿ ಪೊಲೀಸರ ಮೇಲೆ ದಾಳಿಯನ್ನು ಮಾಡಿದ್ದೆ ಈ ಕಾವಡ ಯಾತ್ರೆಯನ್ನು ತಡೆಯೋ ಯೋಚನೆ ಮಾಡಿಕೊಂಡು ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಕಾವಡ ಯಾತ್ರೆಗೂ ಅಲ್ಲಿ ನಡೆದಿರೋ ಗಲಭೆಗೂ ಒಂದಕ್ಕೊಂದು ಸಂಬಂಧ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಸುಮ್ಮನೆ ಇಲ್ಲದ ಆರೋಪಗಳನ್ನು ಮತ್ತೆ ಯಾವುದೋ ವ್ಯಕ್ತಿಗಳ ಮೇಲೆ ಮಾಡೋದ್ಯಾಕೆ? ಈಗಾಗಲೇ ಚಂದ್ರಶೇಖರ್ ರಾವಣ ಅರೆಸ್ಟ್ ಆಗಿದ್ದಾನೆ, ತನಿಖೆ ಕೂಡ ನಡೀತಾ ಇದೆ. ಹಿಂಗಿದ್ದಾಗ ಇಲ್ಲದ ಆರೋಪಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದನ್ನು ಕೆಲವರು ಬಿಟ್ಟರೆ ಒಳ್ಳೆಯದು ಅನಿಸುತ್ತೆ. ಆದರೂ ಅದನ್ನು ಯಾಕೆ ಮಾಡಿದ್ದ ಅನ್ನೋ ತನಿಖೆಯನ್ನು ಉತ್ತರ ಪ್ರದೇಶದ ಪೊಲೀಸರು ಮಾಡ್ತಾರೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಮಾತ್ರ ಅಲ್ಲಿ ಕಟ್ಟಿಟ್ಟ ಬುತ್ತಿ. ಇದು ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ಮೊಹರಂ, ಕಾವಡ ಯಾತ್ರೆ, ಮಾಂಸ ಮಾರಾಟ ಮಾಡೋದನ್ನು ನಿಷೇಧ ಮಾಡಿರೋದು ಸರಿ ಇಲ್ಲ ಅಂತ ಕೇವಲ ಕೆಲ ಮುಸಲ್ಮಾನ ಪುಂಡರು ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.